Hey guys, welcome back to my new video. So guys, ಇವತ್ತು ಬಂದು ನಾನು ನನ್ನ ಫಸ್ಟ್ ಡೇ ಫಸ್ಟ್ ಶೋ ಮೂವಿಗೆ ಹೋಗ್ತಾ ಇದ್ದೀನಿ, ಡೆವಿಲ್ ಮೂವಿಗೆ. ಗಾಡಿ ಓಡಿಸ್ತಾ ಇದ್ದೀನಿ, ಯಾರು ಈ ತರ ಮಾಡಬೇಡಿ ನಂತರ. ಸೊ ಫಸ್ಟ್ ಡೇ ಫಸ್ಟ್ ಶೋ ಡೆವಿಲ್ ಮೂವಿಗೆ ಹೋಗ್ತಾ ಇದ್ದೀನಿ. ಜಸ್ಟ್ ನಾವು ನಾಯಿಗಳು ಅಟ್ಯಾಕ್ ಮಾಡ್ಬಿಡೋದ ಗಾಯ್ಸ್, ರಾತ್ರಿ ಹೊತ್ತು ಬರೋದು ಒಂದು ಪ್ರಾಬ್ಲಮ್ಮು. ಸೊ ಫಸ್ಟ್ ಡೇ ಫಸ್ಟ್ ಶೋ, ಇವಾಗ ಟೈಮ್ ಬಂದು 4:15 ಆಗಿದೆ. ಸೊ ನಂದು ಶೋ ಇರೋದು ಬಂದು 6:30 ಶೋ ಇರೋದು. ಸೊ ಇವಾಗ ಕೆಲಸ ಮುಗೀತು 4 o'clock, ಲಾಗೌಟ್ ಆಗಿ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬೆಳಿಗ್ಗೆ ನನ್ನ ಫ್ರೆಂಡ್ ಪಿಕಪ್ ಮಾಡಿಕೊಂಡು ಫಸ್ಟ್ ಡೇ ಫಸ್ಟ್ ಶೋ ಡೆವಿಲ್ ಮೂವಿಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಐ ಆಮ್ ಎಕ್ಸೈಟೆಡ್, ವೆರಿ ಮಚ್ ಎಕ್ಸೈಟೆಡ್ ಟು ಸಿ ದಿ ಕ್ರೇಜ್. ಫಸ್ಟ್ ಡೇ ಫಸ್ಟ್ ಶೋದು ಕ್ರೇಜ್ ನಾನು ನೋಡಿಲ್ಲ, ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಈ ಸತಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಹೋಗಿ ಮನೆ ಹತ್ರ ಹೋಗಿ ಸಿಗ್ತೀನಿ. ಸೊ ಗೈಸ್ ಮನೆಗೆ ಬಂದೆ. ಫ್ರೆಂಡಿಗೆ ಫೋನ್ ಮಾಡ್ತಾ ಇದ್ದೀನಿ, ಎಬ್ಬರಿಸ್ಬೇಕು ಅವನಿಗೆ. ಎಬ್ಬರಿಸ್ಬಿಟ್ಟು ಇವ್ನು ನಿದ್ದೆನೇ ಬರ್ತಾಯಿಲ್ಲ ಗೈಸ್. ನನಗೆ ಎಕ್ಸೈಟೆಡು ಇಲ್ಲ, ಏನಂತಾರೆ ಓವರ್ ಎಕ್ಸ್ಪೆಕ್ಟೇಷನು ಇವೆಲ್ಲ ಇಲ್ಲ. ಮೂವಿ ಹೆಂಗನೇ ಇರಲಿ, ಈ ಮೂವಿ ನೋಡೋದಂತೂ ಫಿಕ್ಸು. ಆ ಥರ ಮೂವಿ ಹೆಂಗನೇ ಇರಲಿ ನೋಡೋದಂತೂ ಫಿಕ್ಸು. ಹಲೋ ಇದೊಳ ಮಚ್ಚ 4:15 ಮನೇಲಿ. 5:15 ಬರ್ತೀನಿ. ಎದ್ದ ಫ್ರೆಂಡು. ಸೊ ಏನಪ್ಪ ಓವರಾಗಿ ಮಾಡ್ತಾವನೆ ಅಂತ ಕೆಲವ್ರಿಗೆ ಅನ್ಸ್ಬೋದು, ಬಟ್ ಅನ್ಕೊಳ್ಳಿ, ಐ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ಬಟ್ ಇದು ನನ್ನ ಪ್ಯೂರ್ ಎಮೋಷನ್ಸು. ಸೊ ಎಕ್ಸೈಟೆಡ್ಡು. ಆಮೇಲೆ ಅವಾಗ ನಾನು ಹೇಳ್ತಿದ್ದೆ, ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ಮೂವಿ ಮೇಲೆ. ಅದಾದ್ಮೇಲೆ ಮೂವಿ ಚೆನ್ನಾಗಿಲ್ಲ, ನನಗೆ ಬೇಜಾರಾಗೋದು, ಇದೆಲ್ಲ ನಮಗೆ ತಟ್ಟಲ್ಲ ಎಸ್ಪೆಷಲಿ ಮೂವಿಗೆ. ಯಾಕಂದರೆ ಮೂವಿ ಚೆನ್ನಾಗಿಲ್ಲದೆ ಇರಲಿ, ಈ ಮೂವಿಗೆ ನಾನು ಮನಸ್ಸಿಂದ 3 ಸತಿ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನಾನು 3 ಸತಿ ಹೋಗ್ತೀನಿ. ಇವತ್ತರೆಗೂ ಒಂದೊಂದು ಮೂವಿಗೆ 2 ಸತಿ ಹೋಗಿದ್ದೀನಿ. ಒಂದು ಸತಿ ಹೋಗಿರ್ತೀರಿ. 2 ಸತಿ ಕೆಲವು ಮೂವಿಗಳು 1-2 ಸತಿ ಹೋಗಿದ್ದೀನಿ. ಎಕ್ಸಾಂಪಲ್ ಕಾಂತಾರ, ಇಲ್ಲ KGF, ಈ ಥರ. ಸೊ ಒಂದು ಪಟ್ಟು ಮೇಲಿರಲಿ ಈ ಸತಿ ಅಂತ 3 ಸತಿ ಹೋಗ್ಬೇಕು ಅಂತ ಫಿಕ್ಸ್ ಆಗ್ಬಿಡಿ. 3 ಸತಿ ಹೋಗ್ತೀನಿ, ಅದೇನಾನ ಆಗಲಿ. ಇವಾಗ 1 ಸತಿ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನ. ಮತ್ತು ಅಮ್ಮಗೂ ಇಷ್ಟ, ಸೊ ಕರ್ಕೊಂಡು ಹೋಗು ಅಂತಾರೆ. ಸೊ ಅಮ್ಮಗೆ 1 ಸತಿ ಕರ್ಕೊಂಡು ಹೋಗ್ತೀನಿ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಸತಿ ನಾನೇ ಯಾವಾಗ ಸ್ವಲ್ಪ ಒಂದು 2 weeks 3 weeks ಆದಮೇಲೆ ನಾನೇ 1 ಸತಿ ಹೋಗಿ ಬರ್ತೀನಿ. ಯಾರನ್ನ ಬಂದರೆ ಜೊತೆಗೆ ಹೋಗ್ತೀನಿ, ಇಲ್ಲ ನಾನು ಒಬ್ಬನೇ ಹೋಗಿ ಬರ್ತೀನಿ. ಬಟ್ ಹೋಗೋದಂತೂ ಫಿಕ್ಸು, ಸ್ವಲ್ಪ ಮೇಲಿರಲಿ ಅಂತ ಎಲ್ಲರಿಗಿನ. ಸೊ ಆ ಥರ ಅಲ್ಲಿ ಗೈಸ್ ಹೋಗಿ ಫ್ರೆಂಡ್ನ ಪಿಕಪ್ ಮಾಡಿಕೊಂಡು ಹೋಗೋಣ. 5:40 ಆಗೋಯ್ತು, ಬೇಗ ಹೋಗಬೇಕು. ಬಂದು ಕೂತಿದ್ದೀರಿ, ಬೈಕ್ ಹಾಕೊಂಡ್ಬಿಟ್ಟಿರೋದ್ರಿಂದ ಗೊತ್ತಾಗ್ತಾ ಇದೆ ಅಂತ. ಬಟ್ ಅಷ್ಟೇ ಫಸ್ಟ್ ಎಂಟ್ರಿ
ಸಿ ಮಾತ್ರ ಮಸ್ತಾಗಿರುತ್ತೆ ಗೈಸ್. ಸೊ ನೋಡುವ ಹೇಗಿರುತ್ತೆ ಅಂತ. ಫಸ್ಟ್ ಟೈಮ್ ಆಗ್ತದೆ. ಅದು ಒಳ್ಳೆ ಫಸ್ಟ್ ಟೈಮ್ ಅಲ್ವಾ, ಸೊ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದೀಗ. ಏನೋ ಅಂತೀನಿ ನೀನು, ನಿನ್ನ ಎಕ್ಸ್ಪೀರಿಯನ್ಸ್ ಮಾತಾಡೋದು ನಿಂತ್ಕೊಂಡು ನೀನು. ಬಟ್ ಏನಂದ್ರೆ ಸ್ಕ್ರೀನ್ ಸ್ವಲ್ಪ ಚಿಕ್ಕದಾಯಿತು. ಇನ್ನು ನಾವು ಬಂದಿರೋದು ವೈಭವ್ ಥಿಯೇಟರ್ ಅಂತ, ಸ್ಕ್ರೀನ್ ಸ್ವಲ್ಪ ಚಿಕ್ಕದಾಯಿತು, ಬಿಟ್ಟರೆ ಇನ್ನೆಲ್ಲ ಓಕೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಸ್ವಲ್ಪ ದಪ್ಪ ಆಗ್ಬಿಟ್ಟಿರೋದ್ರಿಂದ ಸೀಟ್ಗಳು ಚಿಕ್ಕದಾಗಿಸ್ತಾ ಇದೆ. ಏನೋ ಫಸ್ಟ್ ಅಲ್ವಾ, ಪರವಾಗಿಲ್ಲ. ಈ ವ್ಯಕ್ತಿಗೆ ಗೊತ್ತಿಲ್ಲ. ಹೇಗಿದೆ ಮೂವಿ? ಏನಾಗ್ತಿರುತ್ತೆ ಲಾಸ್ಟಲ್ಲ ಈಗಲ್ಲ. ಸೊ ಮೂವಿ ಬಂದು ಗೈಸ್ ಆಸ್ ಆಫ್ ಇಂಟರ್ವಲಲ್ಲಿ ಇದ್ದೀವಿ ನಾವು. ಫಸ್ಟ್ ಹಾಫ್ ಆಗಿದೆ, ಸೆಕೆಂಡ್ ಹಾಫ್ ಇಂಟರ್ವಲಲ್ಲಿ ಇದ್ದೀವಿ. ಸೊ ಫುಲ್ ಮೂವಿ ಆದಮೇಲೆ ಹೆಂಗಿದೆ ಏನು ಅಂತ ರಿವ್ಯೂ ಹೇಳ್ತೀವಿ. ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಬಂದ ನಿದ್ದೆ ಬರ್ತಾ ಇದೆ. ಸೊ ಗೈಸ್ ಮೂವಿ ಮುಗಿಸ್ಕೊಂಡು ಬಂದು ನಾಷ್ಟ ತಿನ್ಕೊಂಡು ಪೂರಿ ತೊಗೊಂಡಿದ್ದೀರಿ. ನಾಷ್ಟ ತಿನ್ಕೊಂಡು ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಆ್ಯಸ್ ಅ ಫ್ಯಾನ್ ಇಷ್ಟಪಟ್ಟೆ ಪಡ್ತೀರಾ. ಸೆಂಟ್ರಲ್ ಎಲ್ಲೋ ಲ್ಯಾಗ್ ಅನಿಸ್ತು ನನಗೆ. ಲ್ಯಾಗ್ ಅನ್ನೋದಕ್ಕಿಂತ ಒಂದು ಸ್ವಲ್ಪ ಕಾಮಿಡಿ ಎಲಿಮೆಂಟ್ ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಅನಿಸ್ತು. ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟ್ ಇಷ್ಟಪಡ್ತೀವಿ ಕಂಪೇರ್ ಟು ಫಸ್ಟ್. ಅಲ್ಲ ಮತ್ತೆ ಸಸ್ಪೆನ್ಸ್ ತುಂಬ ಇದೆ. ಸಸ್ಪೆನ್ಸ್ ಅಂದರೆ ಆ್ಯಕ್ಟಿಂಗ್ ನೋಡೋಕೆ ಹೋದ್ರೆ ದರ್ಶನ್ ಸರ್ದು ಚೆನ್ನಾಗಿ ಅನಿಸುತ್ತೆ. ಬಿಕಾಸ್ ಅದೊಂದಿದೆ, ಅದು ನಾನು ಹೇಳ್ಬಿಟ್ರೆ ಮಜಾ ಇರೋಲ್ಲ. ಡಿಫ್ರೆಂಟ್ ಶೇಡ್ಸ್ ಚೆನ್ನಾಗಿದೆ ಅದೊಂದು ಆ್ಯಕ್ಟಿಂಗು. ಬಿಟ್ಟರೆ ಮೂವಿ ಇಸ್ ಗುಡ್ ಗೈಸ್. ಫಸ್ಟ್ ಶೋ ವರ್ತಿತ್ತು, ಹೋಗಿದ್ದು ಚೆನ್ನಾಗಿತ್ತು, ಇಷ್ಟ ಆಯಿತು. ಅದಕ್ಕೆ ಕೇಳಲ್ಲ ಹೆಂಗಿತ್ತು ಏನು ಅಂತ ಕೇಳಲ್ಲ. ನನಗೆ ಮುಂಚೆ ಚೆನ್ನಾಗಿತ್ತು, ಬಟ್ ಇನ್ನೊಂದು ಸ್ವಲ್ಪ ಇರಬೇಕಿತ್ತು. ಓಕೆ. ಸೊ ಗೈಸ್ ಮೂವಿ ಥಿಯೇಟ್ರಿಂದ ಹೊರಗಡೆ ಬಂದಿದ ತಕ್ಷಣ ವೀಡಿಯೋ ಮಾಡಿ ರಿವ್ಯೂ ಹೇಳೋಣ ಅಂದ್ಕೊಂಡೆ. ಬಟ್ ಅಲ್ಲಿದ್ದ ಜನದಿಂದ ಹೊರಗಡೆ ಬರೋಷ್ಟರಲ್ಲಿ ಸಾಕಾಗೋಯ್ತು. ಸೊ ಹೊರಗಡೆ ಬಂದು ಆಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡು ನಾಷ್ಟ ಹತ್ರ ಒಂದು ವೀಡಿಯೋ ಮಾಡಿದ್ದೆ. ಬಟ್ ಅಲ್ಲಿ ಫುಲ್ ಕ್ಲಿಯರಾಗಿ ನನ್ನ ರಿವ್ಯೂ ನಾನು ಹೇಳೋಕ್ಕಾಗಿಲ್ಲ. ದಿಸ್ ವಿಲ್ ಬಿ ಎ ಡೀಟೇಲ್ಡ್ ರಿವ್ಯೂ. ಟ್ರೂ ಡಿ ಬಾಸ್ ಫ್ಯಾನ್ ಆಗಿ ಒಂದು ಮುಂಚೆಯಿಂದ ಇವಾಗವರೆಗೂ ಒಂದು ಪಕ್ಕಾ ಫ್ಯಾನ್ ಆಗಿ ನನ್ನ ರಿವ್ಯೂ. ಸೊ ಇದು ನನ್ನ ಪರ್ಸ್ಪೆಕ್ಟಿವ್, ನಾನು ನೋಡಿ ನನ್ನ ಒಂದು ರಿವ್ಯೂ ಅಷ್ಟೇ ಇದು. ಬಿಕಾಸ್ ಪರ್ಸನ್ ಟು ಪರ್ಸನ್ ಒಪಿನಿಯನ್ಸ್ ಚೇಂಜ್ ಆಗುತ್ತೆ. ಸೊ ಮೂವಿ ಬಗ್ಗೆ ಹೇಳೋಕ್ಕೋದ್ರೆ ಮೂವಿಯಲ್ಲಿ ಮೇಯ್ನ್ ಏನಂದರೆ ಗೈಸ್, ಮೇಯ್ನ್ ಹೈಲೈಟ್ ಬಂದೆ ದರ್ಶನ್ ಸರ್ದು ಆ್ಯಕ್ಟಿಂಗು. ಡಿಫ್ರೆಂಟ್ ಶೇಡ್ಸ್ ಆಫ್ ಆ್ಯಕ್ಟಿಂಗ್ ನೀವು ನೋಡ್ಬೋದು. ನಾನು ಹೇಳಕ್ಕೆ ಹೋಗಲ್ಲ ನಿಮಗೆ, ಬಿಕಾಸ್ ನಾನು ಇದನ್ನು ಹೇಳ್ಬಿಟ್ರೆ ನಿಮಗೆ ಮೂವಿ ಅಲ್ಲಿ ಹೋಗ್ಬಿಟ್ಟು ನೋಡೋದ್ರಲ್ಲಿ ನಿಮ್ಗೆ ಸಸ್ಪೆನ್ಸ್ ಅನ್ನೋದು ಇಲ್ಲ ಒಂದು ಟ್ವಿಸ್ಟ್ ಅನ್ನೋದು ಮಜಾ ಅನ್ನೋದು ಮಿಸ್ ಮಾಡ್ಕೊಂಡ್ಬಿಡ್ತೀರಾ ಯಾರೇ ನೋಡೋರಾಗಲಿ. ಬಿಕಾಸ್ ಆ ರಾ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಹೋಗಿ ನೋಡಿ, ಯು ವಿಲ್ ಎಂಜಾಯ್ ದಿ ಮೂವಿ ಟು ಬಿ ಫ್ರ್ಯಾಂಕ್. ಆಮೇಲೆ ದರ್ಶನ್ ಸರ್ ಇರೋ ರೀತಿ ಈ ಮೂವಿಯಲ್ಲಿ
ಒಂದು ಸ್ಮಾರ್ಟಾಗಿ ಇಲ್ಲ ನೋಡೋ ಲುಕ್ ವೈಸ್ ಆಗಲಿ ಅದೆಲ್ಲ ಬಂದ್ಬಿಟ್ಟು ಚಿಂದಿಯಾಗಿ ಅಂದ್ಕೊಳ್ಳಿ ಹೆವಿ ಹೆಂಗಾಗಿ ಕಾಣಿಸ್ತಾರೆ, ಹೆವಿ ಮಸ್ತಾಗಿ ಕಾಣಿಸ್ತಾರೆ. ಆಮೇಲೆ ಕಾಸ್ಟ್ಯೂಮ್ಸೇ ಆಗಲಿ, ಆಮೇಲೆ BGM ಅದೆಲ್ಲ ಚೆನ್ನಾಗಿದೆ. ಆಮೇಲೆ ಫಸ್ಟ್ ಹಾಫ್ಗೆ ನನಗೇನೆಂದರೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಇಷ್ಟ ಆಯ್ತು ನನಗೆ. ಫಸ್ಟ್ ಹಾಫ್ ಬಂದು ತುಂಬ ಕಾಮಿಡಿ ಎಲಿಮೆಂಟ್ ಜಾಸ್ತಿ ಇದೆ. ದರ್ಶನ್ ಸರ್ದು ಡಿಫ್ರೆಂಟ್ ಶೇಡ್ಸ್ ಆಫ್ ಆ್ಯಕ್ಟಿಂಗ್ ನೋಡ್ಬೋದು ನೀವು ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಬಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತಾರಲ್ಲ ಆ ಥರ ಸ್ವಲ್ಪ ಟ್ವಿಸ್ಟ್ ಎಲ್ಲ ಇದೆ. ಆಮೇಲೆ ಮೇಯ್ನ್ ಯಾವತ್ತೂ ಎಕ್ಸ್ಪೆಕ್ಟೇ ಮಾಡಿರಲ್ಲ ಒಂದು ಫೈಟ್ ಸೀನ್ ನೀವು, ಆ ಫೈಟ್ ಸೀನ್ ಯಾರ ಜೊತೆ ಅಂತ ದರ್ಶನ್ ಸರ್ ಬಂದು ಯಾರ ಜೊತೆ ಫೈಟ್ ಮಾಡ್ತಾರೆ ಅನ್ನೋದು ಮೇಯ್ನ್ ಇಂಪಾರ್ಟೆಂಟು. ಸೊ ಅದು ಚೆನ್ನಾಗಿದೆ. ಸೊ ಅದನ್ನು ಎಂಜಾಯ್ ಮಾಡ್ತೀರಾ. ಅದು ಬಿಟ್ಟರೆ ಇನ್ನು ಕತೆ ಬಗ್ಗೆ ನೋಡೋಕೆ ಹೋದರೆ ಕಥೆನೂ ಚೆನ್ನಾಗಿದೆ ಗೈಸ್. ಪರ್ಫೆಕ್ಟ್ಲಿ ಗೈಸ್ ಇದು ಹೆಂಗಿದೆ ಅಂದರೆ ದರ್ಶನ್ ಸರ್ ಸಿಚುವೇಶನ್ ಹೆಂಗಿದೆಯಾ ಪಕ್ಕಾ ಆ ಸಿಚುವೇಶನ್ ತಕ್ಕಂಗೆ ಡೈಲಾಗ್ಸ್ ಆಗಲಿ ಇಲ್ಲ ಮಾಡಿರೋ ಮೂವಿ ಸೀನ್ಸ್ ಆಗಲಿ ಇದೆಲ್ಲ ಪಕ್ಕಾ ಇವಾಗ ಸಿಚುವೇಶನ್ ಮ್ಯಾಚ್ ಆಗೋ ಥರನೇ ಇದೆ. ಆಮೇಲೆ ಒಂದೊಂದು ಡೈಲಾಗ್ಸೂ ಮಸ್ತ್, ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ ಬಿಡಿ. ಅದು ರಿಯಾಲಿಟಿಗೆ ತುಂಬ ಟಚ್ ಆಗುತ್ತೆ ಡೈಲಾಗ್ಸ್ ಆ ಮೂವಿಯಲ್ಲಿರೋದು. ಸೊ ಅದೊಂದು ಇಷ್ಟ ಆಯಿತು. ಅದು ಬಿಟ್ಟರೆ ಇನ್ನು ಹೌ ಮಚ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ದಿ ಮೂವಿ, ನನ್ನ ಇದು ಆನೆಸ್ಟ್ ರಿವ್ಯೂ ನಾನಿದು ಹೇಳ್ತಾ ಇರೋದು. ನನ್ನ ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಇತ್ತು, ಬಟ್ ನೆವರ್ ಮೈಂಡ್, ನನಗೇನು ಬೇಜಾರಿಲ್ಲ. ಇನ್ನೂ 2 ಸತಿ ಹೋಗ್ತೀನಿ ನಾನು ಮೂವಿಗೆ. ಸೊ ಅದು ಹೆಂಗೆ ಇದ್ರೆ ನಾನು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗ್ತೀನಿ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ಅಂದರೆ ಡೆವಿಲ್ ಅನ್ನೋ ಹೆಸರು ಕೇಳಿದ್ರೇ ಫುಲ್ ಟೆರರು, ಒಂಥರ ಫುಲ್ ರಗಡ್ ಕ್ಯಾರೆಕ್ಟ್ರು. ಆಮೇಲೆ ಒಂಥರ ಯಾವ ಥರ ಅಂದರೆ ಡೆವಿಲ್ ಅಂದರೆ ಒಂಥರ ಭಯ ಪಡ್ತಾರೆ ನೋಡಿ ಅನ್ನೋ ಥರ ಕ್ಯಾರೆಕ್ಟರ್ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಅದು ಹಂಗೆ ಇದೆ ಮೂವಿಯಲ್ಲಿ. ಬಟ್ ಏನಂದರೆ ಈ ಮೂವಿಯಲ್ಲಿ ದರ್ಶನ್ ಸರಲ್ಲಿ ಡೆವಿಲ್ ಪಾರ್ಟ್ ಅಂತ ಏನು ಮಾಡಿದ್ದಾರೆ ದರ್ಶನ್ ಸರು, ಅದು ಬಂದು ಇನ್ನೂ ಜಾಸ್ತಿ ತೋರಿಸ್ಬೋದಾಗಿತ್ತು ಮೂವಿಯಲ್ಲಿ ಅನ್ನೋದು ನನಗೆ. ಬಿಕಾಸ್ ಐ ಆಮ್ ನಾಟ್ ಮೋರ್ ಆಫ್ ಕಾಮಿಡಿ ಪರ್ಸನ್ ಗೈಸ್. ಸ್ವಲ್ಪ ಸಸ್ಪೆನ್ಸು ಇಲ್ಲ ಥ್ರಿಲ್ಲರು ಮಾಸು ಈ ಥರ ಇಷ್ಟಪಡೋದು ನಾನು. ಅದಕ್ಕೆ ನಾನು ಈ ರಿವ್ಯೂ ಹೇಳ್ತಾ ಇರೋದು, ಓಕೆನಾ. ಸೊ ನಾನು ಕಾಮಿಡಿ ಎಲಿಮೆಂಟು ಇದೆಲ್ಲ ನಾನು ಜಾಸ್ತಿ ನೋಡಲ್ಲ. ಇದ್ರೂ ಸ್ವಲ್ಪ ಇದ್ರೂ ಓಕೆ, ಬಟ್ ತುಂಬ ಐ ಎಂಜಾಯ್. ಸೊ ಅದು ಬಿಟ್ಟರೆ ಅಪಾರ್ಟ್ ಫ್ರಮ್ ದಟ್ ಅದೇ ಅಂದಲ್ಲ ಡೆವಿಲ್ ಅನ್ನೋ ಏನು ಕ್ಯಾರೆಕ್ಟರ್ ಮಾಡಿದೆ ದರ್ಶನ್ ಸರ್, ಅದು ಇನ್ನೂ ಸ್ವಲ್ಪ ಜಾಸ್ತಿ ತೋರಿಸ್ಬೋದಾಗಿತ್ತು ಅನಿಸ್ತು, ಇನ್ನೂ ಟೆರರಾಗಿ ತೋರಿಸ್ಬೋದಾಗಿತ್ತು ಅನಿಸ್ತು. ಅದು ಬಿಟ್ಟರೆ ಇದೊಂದೇ ನನಗೆ ಎಲ್ಲೋ ಲ್ಯಾಕ್ ಕಾಣಿಸ್ತು. ಬಿಟ್ಟರೆ ಇದೊಂದೇ ನನಗೆ ಇನ್ನೊಂಚೂರು ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿತ್ತು. ಸೊ ಇದು ನನ್ನ ರಿವ್ಯೂ ಆಗಿರುತ್ತೆ ಗೈಸ್. ನನ್ನ ಫ್ರೆಂಡ್ ರಿವ್ಯೂ ನೀವು ಆಲ್ರೆಡಿ ಅಲ್ಲಿ ಕೇಳಿರ್ತೀರ. ಅವನು ಸ್ವಲ್ಪ ಕ್ಯಾಮ್ರಾ ಶೈ, ಅದಕ್ಕೆ ಫುಲ್ ಕಂಪ್ಲೀಟ್ ಡೀಟೇಲ್ ರಿವ್ಯೂ ಕೊಡೋಕ್ಕಾಗಿಲ್ಲ ಅವನು. ಸೊ ದಿಸ್ ವಿಲ್ ಬಿ ಮೈ ವಿಡಿಯೋ ಆನ್ ಡೆವಿಲ್ ಮೂವಿ. ಮತ್ತು ಇನ್ನೂ 2 ಸತಿ ಹೋಗ್ತೀನಲ್ಲ ಅವು. ನಾನು ಇನ್ನೊಂದೇನೆಂದರೆ ಕೆಲಸ ಮುಗಿಸ್ಕೊಂಡು ಹೋಗಿದ್ನ ಎಲ್ಲೋ ಒಂದು ಕಡೆ, ಅಲ್ಲಿ ಬೇರೆ ಫ್ಯಾನ್ ಆಗಿಬಿಟ್ಟೋದೆ, ಚಳಿ ಸಿಕ್ಕಾಪಟ್ಟೆ. ಥಿಯೇಟ್ರಿಗೆ ಹೋಗ್ಬಿಟ್ಟಿದ್ದೆ. ಈ ನಡುವೆ ಜಾಸ್ತಿ ಮಲ್ಟಿಪ್ಲೆಕ್ಸ್ ಹೋಗಿ ಥಿಯೇಟ್ರ್ ಫೀಲ್ ಎಲ್ಲೋ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಸೊ ಅದರಿಂದ ಕಂಫರ್ಟ್ ಲೆವೆಲ್ಲು ಅದೆಲ್ಲ ಮಲ್ಟಿಪ್ಲೆಕ್ಸಿಗೆ ಅಡ್ಜಸ್ಟ್ ಆಗಿಬಿಟ್ಟು ಥಿಯೇಟ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಹೆಂಗೋ ಓಕೆ. ದರ್ಶನ್ ಸರ್ ಫ್ಯಾನ್ಸು ಕೇಳಬೇಕಾ, ಸಿಕ್ಕಿದ್ರೆ ಚಾನ್ಸ್ ಅಂದ್ಬಿಟ್ಟು ಉರ್ಸೋಕ್ಕೆ ರೆಡಿಯಾಗಿರ್ತಾರೆ. ಸೊ ಅದರಲ್ಲಿ ಯಾವುದೋ ಒಂದು ಹೊಸದು ನಾನು ಅದು ಹೇಳ್ಬಾರ್ದು, ವೀಡಿಯೋಲ್ಲಿ ಹಾಕಿರ್ತೀನಿ ನಾನು. ನಾನೇ ಸರ್ಪ್ರೈಸ್ ಆಗ್ಬಿಟ್ಟೆ, ಇದೇನಪ್ಪ ಇದು ಈ ಥರ ಎಲ್ಲ ಹೇಳ್ತವ್ರೆ ಅಂತ. ಅಂದರೆ ಅದೇನು ಕಾಮನ್ ನಾರ್ಮಲ್ ನಾವು ಮಾತಾಡೋದೆ. ಬಟ್ ನಾನು ಫಸ್ಟ್ ಇವಾಗ ನೋಡು, ನಮ್ಮ ಬಾಸು ಯಾರು ಚಾಲೆಂಜಿಂಗ್ ಸ್ಟಾರು ಅಂತ ಅಂತಾರೆ. ಓಕೆ, ಅವ್ರು ಹೇಳಿದ್ದಕ್ಕೆ ನಾವು ಒಂಚೂರು ಹೇಳಿದ್ರಿ. ನಮ್ಮ ಬಾಸು ಕರಿಯ ಆಮೇಲೆ ಮೀಡಿಯಾ ಅಂತ ಅಂದ್ಬಿಟ್ಟು ಏನೋ ಅಂದರು. ನಾನು ಇದು ಯಾವುದಪ್ಪ ಇದೆಲ್ಲ ರೈವಿಗೆ ಎಲ್ಲಿಂದ ಹುಡ್ಕೊಂಬಂದರು ಅಂದ್ಕೊಂಡು ನಾನು ಥಿಯೇಟ್ರ್ ಫುಲ್ಲು ನಕ್ಕೋರು, ಎಲ್ಲ ನಕ್ಬಿಟ್ರು ಆ ಥರ. ಸೊ ಅಷ್ಟೇ ಗೈಸ್. ಅಟ್ ಪ್ರೆಸೆಂಟ್ ದರ್ಶನ್ ಸರ್ ಒಳಗಡೆ ಇದ್ದೀನಿ, ಖುಷಿ ಪಡ್ತಾಯಿದ್ರೆ ವಿ ಆರ್ ಹ್ಯಾಪಿ. ಎಲ್ಲ ಒಳ್ಳೆಯದಾಗುತ್ತೆ. ತಪ್ಪು ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ ಗೈಸ್, ಓಕೆನಾ. ತಪ್ಪು ಮಾಡಿದರೆ ಅದ್ರ ತಕ್ಕಂಗೆ ಅದೇನು ಶಿಕ್ಷೆ ಇದೆ ಅವ್ರು ಅನುಭವಿಸ್ಬಿಟ್ಟು ಬರ್ತಾರೆ. ತಪ್ಪಾಗಿಲ್ಲ ಅಂದರೆ ಅವ್ರು ವಾಪಸ್ ಬರ್ತಾರೆ ಅಷ್ಟೇ. ಸೊ ನಾವು ಪ್ರಾಕ್ಟಿಕಲಾಗಿ ಯೋಚಿಸ್ಬೇಕಿಲ್ಲಿ. ಆ್ಯಸ್ ಅ ಫ್ಯಾನ್ ನಾವೇನೇ ಇದ್ರೂ ವಿ ಆರ್ ನಾಟ್ ಅಬೌವ್ ದಿ ರೂಲ್ಸ್ ಅಲ್ವಾ. ಸೊ ಒಂದೊಂದು ಬೇಜಾರಾಗುತ್ತೆ, ಯಾರಿಗೂ ಇಲ್ದಿರೋ ರೂಲ್ಸು ಇವ್ರಿಗೆ ಜಾಸ್ತಿ ಮಾಡ್ತಾಯಿದ್ದಾರೆ ಅಂತ, ಯಾರಿಗೂ ಇಲ್ದಿರೋ ಇಂಟ್ರೆಸ್ಟ್ ಇವರಲ್ಲಿ ಏನಕ್ಕೆ ಇಷ್ಟು ಇಂಟ್ರೆಸ್ಟು ಅಂತೆಲ್ಲ. ಬಟ್ ಏನು ಮಾಡ್ತೀರಾ, ಅಧಿಕಾರ ನಮ್ಮ ಕೈಯಲ್ಲಿಲ್ವೇ. ಸೊ ಇಟ್ಸ್ ಓಕೆ. ಸೊ ಐ ಎಂಡ್ ದಿಸ್ ವಿಡಿಯೋ ಹಿಯರ್ ಓನ್ಲಿ. ಐ ಎಂಡ್ ದಿಸ್ ವಿಡಿಯೋ ನೌ ಆ್ಯಂಡ್ ವಿಡಿಯೋ ಇವಾಗ ಎಂಡ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಸೊ ಮತ್ತೆ ನಮ್ಮ ಅಮ್ಮನೂ ಸತಿ ಕರ್ಕೊಂಡು ಹೋಗ್ಬೇಕು ವೀಕೆಂಡಲ್ಲಿ. ಅದಾದಮೇಲೆ ಮತ್ತೆ ನಾನೇ ಸಿಂಗಲ್ಲಾಗಿ
ಇಲ್ಲ ಫ್ರೆಂಡ್ಸ್ ಜೊತೆ ಯಾರ ಜೊತೆ ನಾವು ಜೊತೆ ಹೋಗಿ ಬರ್ತೀನಿ. ಒಟ್ಟಲ್ಲಿ 3 ಟೈಮ್ಸ್ ಹೋಗಲೇಬೇಕು ನಾನು. ಬಟ್ ಈ ವೀಕೆಂಡು ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಬಿಕಾಸ್ ಇವನ್ ಶಿ ಈಸ್ ಅ ಫ್ಯಾನ್ ಆಫ್ ದರ್ಶನ್ ಸರ್. ಆ್ಯಂಡ್ ಫ್ಯಾನ್ ಅನ್ನೋದಕ್ಕಿಂತ ಶಿ ಎಂಜಾಯ್ಸ್ ಮೂವಿ. ದರ್ಶನ್ ಸರ್ ಮೂವೀಸ್ನ ಇಷ್ಟಪಡ್ತಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ಅದಾದಮೇಲೆ ಇನ್ನು ಬಿಟ್ಟರೆ ಗೈಸ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಸ್ ಅ ಕನ್ನಡ ಮೂವಿ ಫ್ಯಾನ್ ಆರ್ ಅ ಮೂವಿ ಎಂಥೂಸಿಯಾಸಿಸ್ಟ್, ಪ್ಲೀಸ್ ಹೋಗಿ ಮೂವಿ ಒಂದ್ಸತಿ ನೋಡಿ ನಿಮ್ಮ ರಿವ್ಯೂ ಏನಿದೆ ನೀವು ತಿಳಿಸಿ. ಆ್ಯಂಡ್ ವಿ ನೀಡ್ ಟ್ರೂ ರಿವ್ಯೂ. ವಿ ನೀಡ್ ಲೈಕ್ ಪಕ್ಕ ಹೇಳೋರು ಬೇಕು ಗೈಸ್. ಫಾಲ್ಸ್ ರಿವ್ಯೂಸ್ ಎಲ್ಲ ಬೇಡ ನಮಗೆ. ಅಷ್ಟೇ, ವಿಡಿಯೋಲಿ ಇನ್ನೇನು ಹೇಳೋದಿಲ್ಲ, ನಮ್ಗೆ ಬಾಕಿ ಇಲ್ಲ. ಸೊ ಅಷ್ಟೇ, ವಿಡಿಯೋಲಿ ಇನ್ನೇನು ಹೇಳೋದಿಲ್ಲ. ತುಂಬ ಲ್ಯಾಗ್ ಮಾಡಿದೆ ಅಂದ್ಕೊತೀನಿ ರಿವ್ಯೂನ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಸಿ ಯು ಗೈಸ್, ಟೇಕ್ ಕೇರ್, ಬಾಯ್ guys. Don't stop hustling, give your best guys. Bye.